ಭಾರೀ ಮಳೆಗೆ ಹೇಮಾವತಿ ನದಿ ಮೈದುಂಬಿ ಹರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಗ್ರಾಮದಲ್ಲಿ ಹರಿತಾ ಇರುವಂತಹ ನದಿ ಮೈದುಂಬಿದ್ದು ಧಾರಾಕಾರ ಮಳೆಗೆ ಭಾರೀ ಪ್ರಮಾಣದಲ್ಲಿ ನೀರು ಹೇಮಾವತಿ ನದಿಗೆ ಹರಿದು ಬರ್ತಾ ಇದೆ. ಗೋರೂರು ಡ್ಯಾಂ ಮೂಲಕ ಕ್ಯಾರೆಸ್ ಡ್ಯಾಂನ ನದಿಯ ನೀರು ಸೇರುತ್ತೆ. ಮಳೆಗೆ ಸದ್ಯ ಅಪಾಯದ ಮಟ್ಟವನ್ನ ತಲುಪಿದೆ ಅಬ್ಬಿಕಲ್ ಫಾಲ್ಸ್. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿರುವಂತಹ ಅಬ್ಬಿಕಲ್ಲು ಫಾಲ್ಸ್ ಅದು ಕೂಡ ಮೈದುಂಬಿ ಹರಿತಾ ಇದೆ. ಕ್ಷಣಕ್ಕೂ ಜಲಪಾತದಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗ್ತಾ ಇದೆ. ಹೀಗಾಗಿ ಜಲಪಾತದ ರೌದ್ರಾವತಾರ ಆರಂಭಕ್ಕೆ ಕಾರಣವಾಗಿದೆ. ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಯ ಪರಿಣಾಮ ಇದು. ಒಂದ್ ಕಡೆ ಹೇಮಾವತಿ ನದಿ ಮೈದುಂಬಿ ಹರಿತಾ ಇದೆ, ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಹೇಮಾವತಿ ನದಿ. ಮತ್ತೊಂದು ಕಡೆ ಹೇಮಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅಬ್ಬಿಕಲ್ ಫಾಲ್ಸ್ ಕೂಡ ರೌದ್ರಾವತಾರವನ್ನ ತಾಳಿದೆ. ಹೀಗಾಗಿ ಈ ಭಾಗಕ್ಕೆ ಬರುವಂತಹ ಸ್ಥಳೀಯರು ಆತಂಕಕ್ಕೆ ಈಡಾಗಿದ್ದಾರೆ. ನಾಲ್ಕು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಯ ಪರಿಣಾಮ ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗಿವೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಿ. ಒಂದ್ ಕಡೆ ಶಿರೂರು ಬಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ, ಮತ್ತೊಂದು ಕಡೆ ಮನೆ ಕುಸಿದು ಬಿದ್ದಿದೆ. 2 ಮನೆಗಳ ಮೇಲೆ ಏಕಾಏಕಿ ಬೃಹತ್ ಗಾತ್ರದ ಮರ ಬಿದ್ದಂತಹ ಪರಿಣಾಮ ಮನೆಯಲ್ಲಿದ್ದಂತಹ ಗೃಹ ಉಪಯೋಗಿ ವಸ್ತುಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಜೀವಹಾನಿ ಆಗಿಲ್ಲ. ಮತ್ತೊಂದು ಕಡೆ ಹೇಮಾವತಿ ನದಿ ಕೂಡ ತುಂಬಿ ಹರಿತಾ ಇದ್ದು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಇನ್ನು ಅಬ್ಬಿಕಲ್ ಫಾಲ್ಸ್ ಕೂಡ ರೌದ್ರಾವತಾರವನ್ನ ತಾಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.